ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರ ಹೋರಾಟ ಇದೆಯಾ ಅಥವಾ ಇಲ್ವಾ? ಸೌಜನ್ಯ ಪರ ಪ್ರತಿಭಟನೆ ನಡೆಯೋದಿಲ್ವಾ? ಅನೇಕ ಗೊಂದಲ, ಅನೇಕ ಕನ್ಫ್ಯೂಷನ್ಗಳಿರ್ತಾವೆ. ನಾಳೆ ಸೌಜನ್ಯ ಪರ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಸೌಜನ್ಯ ಪರ ಉಗ್ರ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಲಕ್ಷಾಂತರ ಜನಪ್ರವಾಹಕ್ಕೆ ಸಾಕ್ಷಿಯಾಗುತ್ತಾ ಫ್ರೀಡಂ ಪಾರ್ಕ್. ಗಿರೀಶ್ ಮಟ್ಟಣ್ಣ ದಿಕ್ಸೂಚಿ ಭಾಷಣಕ್ಕೆ ಕ್ಷಣ ಗಣನೆ ಶುರುವಾಗಿದೆಯಾ? ಸೌಜನ್ಯ ಹೋರಾಟಗಾರರ ಶಕ್ತಿ ಪ್ರದರ್ಶನ ಖಚಿತ ಖಚಿತ ಖಚಿತ. ನಾಳೆ ಬೆಳಗ್ಗೆ 10:30ಕ್ಕೆ ಫ್ರೀಡಂ ಪಾರ್ಕ್ ಚಲೋ. ಸೌಜನ್ಯ ಪರ ಉಗ್ರ ಹೋರಾಟಕ್ಕೆ ವೇದಿಕೆ ಸಜ್ಜು. ನಾಳೆ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಹೃದಯ ಭಾಗ ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರ ಹೋರಾಟಗಾರರು ಬರ್ತಾರೆ. ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ವತಿಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ದಿಕ್ಸೂಚಿ ಭಾಷಣ ಗಿರೀಶ್ ಮಟ್ಟಣ್ಣನವರ್. ಧರ್ಮಸ್ಥಳ ಹೆಣವೂತ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಸುಖ ಸುಮ್ಮನೆ ಟಾರ್ಗೆಟ್ಗೆ ಒಳಗಾಗ್ತಾ ಇದ್ದಾರೆ. ನ್ಯಾಯ ಕೇಳೋದೇ ತಪ್ಪ. ನ್ಯಾಯ ಕೇಳಿದ್ರೆ ಗಡೀಪಾರು, ನ್ಯಾಯ ಕೇಳಿದ್ರೆ ಬಂಧನ, ನ್ಯಾಯ ಕೇಳಿದ್ರೆ ನೋಟಿಸು, ನ್ಯಾಯ ಕೇಳಿದ್ರೆ ವಿಚಾರಣೆಗೆ ಹಾಜರಾಗಿ ಅಂತಾರೆ. ನಾವು ಯಾವ ಪಾಪ ಮಾಡಿದ್ವಿ? ನಾವೇನ್ ತಪ್ಪು ಮಾಡಿದ್ದೀವಿ? ಸೌಜನ್ಯ ಪರ ಧ್ವನಿ ಎತ್ತೋದು ಅಕ್ಷಮ್ಯ ಅಪರಾಧವಾದ್ರೆ ನಮ್ಮ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಾವ್ಯಾರೂ ವಿಮುಖರಾಗೋದಿಲ್ಲ, ನಾವ್ಯಾರೂ ವಿಚಲಿತಗೊಳ್ಳೋದಿಲ್ಲ, ನಮ್ಮನ್ನ ನಿರುತ್ಸಾಹಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೌಜನ್ಯ ಪರ ಹೋರಾಟಗಾರರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ಉಗ್ರ ಹೋರಾಟವೊಂದು ನಡೆಯಲಿದೆ. ಸೊ ಇದು ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.